ಎಐಗೆ ಇವತ್ತಿಗೆ ಕೂಡ ಅರ್ಥ ಆಗದೇ ಇರೋದು ಕನ್ನಡ ಮಾತ್ರ. ನೀವು ಇಂಗ್ಲೀಷಲ್ಲಿ ಏನೇ ಕೊಟ್ಟರು ಬರುತ್ತೆ, ಕನ್ನಡದಲ್ಲಿ ಕೊಟ್ಟರೆ ಸರಿಯಾಗಿ ಬರೋಲ್ಲ. ಐ ಆಮ್ ಸ್ಟಿಲ್ ಲರ್ನಿಂಗ್ ದಿಸ್ ಲ್ಯಾಂಗ್ವೇಜ್, ಕಮ್ ಬ್ಯಾಕ್ ಲೇಟರ್ ಅಂತ ಕೊಡ್ತಾರೆ. ಅಂದರೆ ಈ ಸ್ವದೇಶಿ ಭಾಷೆಗಳಿದಾವಲ್ಲ, ದೇಸಿ ಭಾಷೆಗಳು, ಇಲ್ಲೇ ಕನ್ನಡದಲ್ಲಿ ಒಂದು ಕನ್ನಡ ಇಲ್ಲ. ನಿಮಗೆ ಕರ್ನಾಟಕದಲ್ಲಿ 50 ಕನ್ನಡ ಇದೆ. ಚಾಮರಾಜನಗರದ ಕನ್ನಡ ಬೇರೆ ಇದೆ, ದಕ್ಷಿಣ ಕನ್ನಡದ ಕನ್ನಡ ಬೇರೆ ಇದೆ, ಬಳ್ಳಾರಿಯ ಕನ್ನಡ ಬೇರೆ ಇದೆ, ಉತ್ತರ ಕನ್ನಡದ ಕನ್ನಡ ಬೇರೆ ಇದೆ. ಸೊ ಇಷ್ಟನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹ್ಯೂಮನ್ ಮೈಂಡಿಗೆ ಮಾತ್ರ ಸಾಧ್ಯ, ಕಂಪ್ಯೂಟರ್ಗೆ ಆಗಲ್ಲ. ಈ ವೈವಿಧ್ಯತೆ ಕನ್ನಡಕ್ಕಿರೋದ್ರಿಂದಲೇ ಕನ್ನಡದ ಸಾಧ್ಯತೆ ಕೂಡ ಭಾಳ ಅಪಾರವಾಗಿದೆ ಅಂತೇಳಿ. ಇವತ್ತೆಲ್ಲ ಹೇಳ್ತಾರಲ್ಲ, ಕನ್ನಡ ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕಮ್ಮಿ ಆಗಿದೆ, ಕನ್ನಡ ಓದುವವರ ಸಂಖ್ಯೆ ಕಮ್ಮಿ ಆಗಿದೆ. ಇದನ್ನೆಲ್ಲ ಭಾಳ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇರ್ತಾರೆ. ನಾನು ಯಾವುದನ್ನು ಒಪ್ಪಲ್ಲ ಇಲ್ಲ. ಯಾಕಂದರೆ ನೀವು ಓದುವ ಓದುವ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ತೀನಿ ನಾನು. ನೀವು ಪುಸ್ತಕ ಇಟ್ಕೊಂಡು ಕನ್ನಡ ಓದಲ್ಲ, ಬಟ್ ನಿಮ್ಮ ಮೊಬೈಲಲ್ಲಿ ಓದ್ತಾ ಇರ್ತೀವಿ. ಮೊಬೈಲ್ ಓಪನ್ ಮಾಡಿದರೆ ಒಂದು ಕನ್ನಡದ ಜೋಕ್ ಬರ್ತಾ ಇರುತ್ತೆ, ಕನ್ನಡದ ಹಾಡು ಬರ್ತಾ ಇರುತ್ತೆ, ಕನ್ನಡದ ರೀಲ್ ಬರ್ತಾ ಇರುತ್ತೆ. ಹೀಗಾಗಿ ಕನ್ನಡವನ್ನು ಓದುವುದು ತಂತ್ರಜ್ಞಾನದಿಂದ ಜಾಸ್ತಿ ಆಗುತ್ತೆ. ತಂತ್ರಜ್ಞಾನ ಕನ್ನಡದ ಸ್ನೇಹಿತ ಅಂತ. ನಾನು ಈ ಸಲ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಕಾರ್ಯಕ್ರಮ ಮಾಡಿದೆ ಆಫೀಸಲ್ಲಿ. ಕನ್ನಡ ಕಾಣೆಯಾಗಿದೆ ಅಂತ ಹೇಳ್ತಾರೆ, ಎಲ್ಲೆಲ್ಲಿ ಕನ್ನಡ ಇದೆ ಬರೆದು ಕೊಡಿ ಅಂತೇಳಿ. ಆಗ ಅವರು ಕನ್ನಡ ಕಲಿ ಅಂತ ಒಂದು ಟೆಕ್ನಾಲಜಿಕಲ್ ಸಾಫ್ಟ್ವೇರಲ್ಲಿ ಎಷ್ಟಿದೆ ಅಂತ ನೋಡಿದರೆ, ಕನ್ನಡ ಕಲಿಸಲಿಕ್ಕೆ ಕನ್ನಡ ಮೇಷ್ಟ್ರು, ಆನ್ಲೈನ್ ಕನ್ನಡ ಮೇಷ್ಟ್ರುಗಳು 500 ಇದ್ದಾರೆ. ಪ್ರತಿಯೊಂದಕ್ಕೂ ಒಂದು 500 ಮಕ್ಕಳು ಕಲಿತಾ ಇದ್ದಾರೆ. 10,000 ಮಕ್ಕಳು ವಿದ್ಯಾರ್ಥಿಗಳಿರುವಂಥ ಕನ್ನಡ ಸಾಫ್ಟ್ವೇರ್ಗಳಿದೆ. ಆ ಕನ್ನಡ ಕಲಿ ಇದೆ, ಲರ್ನ್ ಕನ್ನಡ ಇದೆ, ಈ ಥರದ ಆ್ಯಪ್ಗಳಿದ್ದಾವೆ. ಆಮೇಲೆ ಪುಸ್ತಕ ಓದಲಿಕ್ಕೆ ನೋಡಿದ್ರೆ, ಪುಸ್ತಕವನ್ನು ಓದುವ ಮೈಲ್ಯಾಂಡ್ ಅಂತ ಹೆಸರಿಡಿದವರು, ಅವರು ಇ ಬುಕ್ ಮಾಡ್ತಾರೆ. ಆಮೇಲೆ ಅವರು ಕೇಳುವ ಪುಸ್ತಕ, ಆಡಿಯೋ ಬುಕ್ ಮಾಡ್ತಾರೆ. ನಾನು ಅವರಿಗೆ ನನ್ನ 24 ಪುಸ್ತಕಗಳನ್ನು ಕೊಟ್ಟಿದ್ದೆ ಮಾಡಿ ಅಂತ. ಅವರು ತಿಂಗಳಿಗೆ ನನಗೆ ಸುಮಾರು 5,000 ರೂಪಾಯಿಯನ್ನು ಈಗಲೂ ಕಳಿಸ್ಕೊಡ್ತಾರೆ. ಅಂದರೆ ಒಂದು ಪುಸ್ತಕ ಮಾಡಿದರೆ 3 ರೂಪಾಯಿ ಬರುತ್ತೆ ಅವರಿಗೆ. 5,000 ರೂಪಾಯಿ ಬರಬೇಕಿದ್ರೆ ನೀವೆಲ್ಲ ಬಿಕಾಮ್ ಓದೋರು ಲೆಕ್ಕ ಹಾಕಿ ಎಷ್ಟು ಮಂದಿ ಪುಸ್ತಕವನ್ನು ತಗೊಂಡು ಓದಿರಬೇಕು. ನಂದು ಒಬ್ಬಂದೇ ಅಲ್ಲ, ಆ ಥರ ಕುವೆಂಪು, ಬೇಂದ್ರೆ, ಕನ್ನಡದ ನೂರಾರು ಸಾಹಿತ್ಯಗಳ ಪುಸ್ತಕವನ್ನು ಅವರು ಮಾಡ್ತಿದ್ದಾರೆ ಮೈಲಾನ್. ಆಮೇಲೆ ಆಲಿಸಿರಿ ಅಂತ ಒಂದಿದೆ, ನೀವು ಆನ್ಲೈನ್ ನೋಡಿದರೆ ಕಾಣಿಸುತ್ತೆ. ಕೇಳು ಕನ್ನಡ ಅಂತಿದೆ. ಒಂದು ಬುಕ್, ಒಂದು ಕನ್ನಡ ಕಲಿಸುವಂಥ ಸಾಫ್ಟ್ವೇರ್. ಇನ್ನೊಂದು ಕನ್ನಡದಲ್ಲಿ ಆನ್ಲೈನಲ್ಲಿ ನಿಮಗೆ ಮಜಾ ಕೊಡುವಂಥ ಒಂದು ರೀಲ್ಸ್ ಮತ್ತು ಯೂಟ್ಯೂಬ್ ಮಾಡುವಂಥದ್ದು ವಿಕಿಪೀಡಿಯಾ ಅಂತಿದೆ. ಡಾಕ್ಟರ್ ಬ್ರೋ ಇದ್ದಾನೆ, ಇಡೀ ಜಗತ್ತಿನ ಕಥೆಯನ್ನು ಹೇಳುವಂಥದ್ದು. ಅಂದರೆ ಕನ್ನಡಕ್ಕೆ ಸಾಧ್ಯತೆಗಳೆಲ್ಲ ಕಡೆ ಇದೆ ಅಂತೇಳಿ. ಮುಂಚೆ ಹೇಳ್ತಾ ಇದ್ರು ಕನ್ನಡ ಸಿನಿಮಾ ಮಾಡಿದ್ರೆ ಇಲ್ಲಿ ಮಾತ್ರ ಓಡುತ್ತೆ ಅಂತ. ಇವತ್ತು ಕಳೆದ 3 ವರ್ಷದಲ್ಲಿ ಜಗತ್ತಿನಾದ್ಯಂತ ಸೂಪರ್ ಹಿಟ್ ಆಗಿರೋ ಸಿನಿಮಾ ಕನ್ನಡ. KGF ತಗೊಳ್ಳಿ, ಕಾಂತಾರ ತಗೊಳ್ಳಿ. ಆಮೇಲೆ ಸಿನಿಮಾದಲ್ಲಿ ಕೇವಲ ಹಾಸ್ಯ ಮಾಡಲಿಕ್ಕೆ ಬಳಸ್ತಿದ್ದಂಥ ತುಳು ಭಾಷೆಯನ್ನು ಬಳಸಿಕೊಂಡು ಸೂಪರ್ ಸೋ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದು ಭಾಳ ಸೂಪರ್ ಹಿಟ್ ಆಗಿದೆ. 6 ವರ್ಷಗಳ ಹಿಂದೆ ತಿಥಿ ಅಂತ ಒಂದು ಸಿನಿಮಾ ಮಾಡಿದ್ರು, ಮಂಡ್ಯದ ಭಾಷೆಯಲ್ಲಿ ಇಟ್ಕೊಂಡು. ಆ ಸಿನಿಮಾವನ್ನು ಯಾವುದೋ ಸೂಪರ್ ಹಿಟ್ ಸಿನಿಮಾಕ್ಕಿಂತ ಜಾಸ್ತಿ ಮಂದಿ ನೋಡಿದ್ದಾರೆ. ಅದಕ್ಕೆ ವಿದೇಶದಲ್ಲಿ ಪ್ರಶಂಸೆಗಳು ಬಂದಿವೆ. ಅಂದರೆ ಇಡೀ ಜಗತ್ತು ಕನ್ನಡದ ಮಹತ್ವವನ್ನು ಇವತ್ತು ಅರ್ಥ ಮಾಡಿಕೊಂಡಿದೆ. ಇಡೀ ಜಗತ್ತಿಗೆ ಸಣ್ಣ ಭಾಷೆಗಳಲ್ಲಿರುವ ಶಕ್ತಿ ಗೊತ್ತಾಗೋಗಿದೆ. ಇದಕ್ಕೆ ಇತ್ತೀಚಿನ ಉದಾಹರಣೆ ಏನಂದರೆ, ಕನ್ನಡದ ಕಡೆ ತಿರುಗಿಯೂ ನೋಡದೇ ಇದ್ದಂತಹ ಬೂಕರ್ ಅವಾರ್ಡ್ ಕಮಿಟಿ ಬಾನು ಮುಷ್ತಾಕ್ ಅವರ ಕನ್ನಡ ಪುಸ್ತಕವನ್ನು ಅನುವಾದ ಮಾಡಿಕೊಂಡು ಅದಕ್ಕೆ ಅತ್ಯುತ್ತಮ ಬೂಕರ್ ಅವಾರ್ಡ್ ಕೊಟ್ಟುಬಿಟ್ಟಿದೆ.